ಕಾಂತೇಶ್ ಹೇಳ್ದ, ಅವ್ರು ಹೇಳಿ ಬಂದಿಲ್ಲಿ ಗಿಡ್ಡಪ್ಪ ದೇವರ ದೇವಸ್ಥಾನ ಬಂದು ಹೇಳಿ, ನಾನು ಕಾಂತೇಶಿಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿಲ್ಲ, ಚುನಾವಣಾ ಪ್ರಚಾರ ಮಾಡಿ ಗೆಲ್ಲಿಸ್ತೀನಿ ಅಂತ ಹೇಳಿಲ್ಲ. ಅದನ್ನ ಹೇಳ್ಬಿಡ್ಲಿ ಅವರು. ಅದು ಯಾರು ಟಿಕೆಟ್ ಕೊಡಿಸ್ತಾರೆ? ಪ್ರತಿದಿನ ವಿಜೇಂದ್ರ ರಾಘವೇಂದ್ರ ಹೇಳ್ತಾ ಇದ್ರು, ಏನ್ರಿ ಯಡಿಯೂರಪ್ಪ ಹೇಳ್ಬಿಟ್ಟಿದ್ದಾರೆ, ಟಿವಿನಲ್ಲಿ ಬರ್ತಾ ಇದೆ, ಹಾವೇರಿಗೆ ಮಾನ್ಯ ಬೊಮ್ಮಾಯಿ, ಚಿಕ್ಕಮಗಳೂರಿಗೆ ಶೋಭಾ ಹಠ ಹಿಡಿದಿರಂತೆ. ಯಾಕೆ ಹಠ ಹಿಡಿದ್ರಿ? ನಿಮಗೂ ಬೊಮ್ಮಾಯಿಗೆ ಏನ್ ಸಂಬಂಧ? ನಿಮಗೂ ಶೋಭಂಗೆ ಏನ್ ಸಂಬಂಧ? ನಾನು ಹೇಳಕೊಂಡು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಪ್ರಾಮಿಸ್ ಮಾಡ್ಕೊಂಡು ನಿನಗೆ ಕೊಡಿಸ್ತೀನಿ ಅಂತೇಳಿ ಕೊನೆ ನಿಮಿಷ ತನಕ ಕಾಂತೇಶನ್ ಬಗ್ಗೆ ಹಠ ಮಾಡಿದ್ದಿದ್ರೆ ನಿಮ್ ಮಾತಿನ ಉಳಿಸ್ಕೊಂಡ್ರಿ ಅಂತಿತ್ತು. ಸುಳ್ಳು ಯಾಕೆ ಹೇಳ್ತೀರಿ? ಮೋಸ ಯಾಕೆ ಮಾಡ್ತೀರಿ? ಈ ಮೋಸದ ವಿರುದ್ಧ ನಾನು ಸೆಟ್ ನಿಂತಿದ್ದೇನೆ. ನಾನು ಗೆದ್ದೇ ಗೆಲ್ತೇನೆ. ನಿನ್ ಮಗನ್ ಸೋಲಿಸ್ತೇನೆ. ಇಡೀ ರಾಜ್ಯದಿಂದ ನನಗೆ ಫೋನ್ ಬರ್ತಾ ಇದೆ. ಈಶ್ವರಪ್ಪನವರೇ, ಯಡಿಯೂರಪ್ಪನವರ ರಾಜಕಾರಣ ನಿಮಗೆ ಗೊತ್ತಿಲ್ಲ. ಅವ್ರ ಮಗನಿಗೆ ಸೋಲಿಸ್ತೀರಿ ಅಂತ ಗೊತ್ತಾಗಿರೋದ್ರಿಂದ ಕೇಂದ್ರ ನಾಯಕರಿಗೂ ಒಪ್ಪಿಸಿ ನೀವು ಚುನಾವಣೆ ಕಣದಿಂದ ಹಿಂದೆ ಸರಿಸ್ಬಿಡ್ತಾರೆ. ಯಾವ ಕಾರಣಕ್ಕೂ ವಾಪಸ್ ತಗೋಬೇಡಿ. ಈ ಮಾತು ಎಲ್ಲರೂ ಹೇಳ್ತಾ ಇದ್ದಾರೆ, ದಿನ ಹೇಳ್ತಾ ಇದ್ದಾರೆ. ವಾಪಸ್ ತಗೊಂಡ ಹೇಳಿ, ವಾಪಸ್ ತಗೋಬೇಕ ಬೇಡ? ಹಿಂದುತ್ವ ಉಳಿಬೇಕು, ಅದಕ್ಕೋಸ್ಕರ ನಾನು ಯಾವ ಕಾರಣಕ್ಕೂ ವಾಪಸ್ ತಗೊಳಲ್ಲ. ಇದು ಬರೆದಿಟ್ಕೊಳ್ಳಿ. ದಿನ 100 ಫೋನ್, ವಾಪಸ್ ತಗೋಬೇಡಿ, ವಾಪಸ್ ತಗೋಬೇಡಿ. ಯಾಕೆ? ಯಡಿಯೂರಪ್ಪನವರು ಈ ಕ್ಷೇತ್ರದ ಜನರು ಪ್ರೀತಿ ಗಳಿಸಿದ್ರೆ ಯಾಕಪ್ಪ ಯಡಿಯೂರಪ್ಪನವ್ರ ಮಗನ ವಿರುದ್ಧ ನಿಂತಿದ್ಯಾ, ದಯವಿಟ್ಟು ವಾಪಸ್ ತಗೋ ಅಂತೇಳಿ ಈ ಶಿಕಾರಿಪುರ ಜನ ಹೇಳ್ತಿದ್ರಿ ನೀವು. ಆದ್ರೆ ನೀವು ಹೇಳ್ತಾ ಇದ್ರಿ ವಾಪಸ್ ತಗೋಬೇಡದಂತ. ನಾನು ಹೇಳ್ತೀನಿ, ಯಾವ ಕಾರಣಕ್ಕೂ ವಾಪಸ್ ತಗೊಳಲ್ಲ. ಇಲ್ಲಿಂದ ಚುನಾವಣಾ